ಹಲೋ ವೀಕ್ಷಕರೇ, ವೆಲ್ಕಮ್ ಟು ವಿದು ರಂಗರುಚಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೈ ಫ್ರೂಟ್ಸ್ ಬನಾನಾ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಮಾರ್ನಿಂಗ್ ಕುಡಿದ್ರೆ ಡೈಲಿ ಫುಲ್ಲು ಎನರ್ಜೆಟಿಕ್ ಆಗಿರ್ಬೋದು. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಒಂದು ಬಟ್ಲಿಗೆ 8 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 6 ಖರ್ಜೂರನ ಹಾಕ್ಕೊಳ್ತಿದ್ದೀನಿ, ಅಂದರೆ ಡೇಟ್ಸು. ಇದು ಸೀಡ್ಲೆಸ್ಸು. ನೀವು ಬೇರೆ ತೊಗೊಂಡಿದ್ದರೆ ನೀವು ಸೀಡನ್ನ ತೆಗೆದ್ಬಿಟ್ಟು ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ ನಾನು 8 ಪಿಸ್ತಾನ ಹಾಕ್ಕೊಳ್ತಿದ್ದೀನಿ. ಹಾಗೆ 8 ಬಾದಾಮಿನ ಹಾಕ್ಕೊಳ್ತಿದ್ದೀನಿ. ಹಾಗೆ 4 ವಾಲ್ನಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು 10ರಿಂದ 15 ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ, ಒಣ ದ್ರಾಕ್ಷಿ. ಇದನ್ನೆಲ್ಲ ಹಾಕ್ಕೊಂಡು ನಾನು ನೀರು ಹಾಕ್ಕೊಂಡು ನೆನೆಸ್ಕೊಳ್ತೀನಿ. ಅಂದರೆ ಓವರ್ ನೈಟ್ ಬಿಡ್ತೀನಿ, ಅಂದರೆ ರಾತ್ರಿ ಇಡೀ ನಾನು ನೀರಲ್ಲಿ ಹಾಕಿ ನೆನೆಸಿಡ್ತಾ ಇದ್ದೀನಿ. ನೀವು ಇದಕ್ಕೆ ಬೇರೆ ಟೈಪ್ಸ್ ಆಫ್ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಅಂದರೆ ಅಂಜೂರ ಕೂಡ ಹಾಕ್ಕೊಳ್ಬೋದು, ಅಂದರೆ ಬೇರೆ ಯಾವುದಿರುತ್ತೆ ಅದನ್ನ ಹಾಕ್ಕೊಳ್ಬೋದು. ನೋಡಿ, ಈಗ ನಾನು ರಾತ್ರಿ ಇಡೀ ಎಲ್ಲ ನೆನೆಸ್ಕೊಂಡಿದ್ದೆ, ನೆನ್ನೆ ರಾತ್ರಿ ಹಾಕಿದ್ದೆ ನಾನು. ನೋಡಿ, ಇವಾಗ ಬೆಳಗ್ಗೆ ನಾನು ಇದನ್ನು ತೆಗೆದಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಸಮೇತ ಹಾಕ್ಕೊಳ್ಳಿ, ಯಾಕೆಂದರೆ ತುಂಬ ಒಳ್ಳೆಯದು. ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿರೋ ನೀರು ಕುಡಿದ್ರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ನೀರು ಸಮೇತ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಇದನ್ನು ನಾವು ಒಂದು ಸ್ವಲ್ಪ ರುಬ್ಕೊಂಬರೋಣ. ಯಾಕೆಂದರೆ ನೀವು ಬನಾನಾ ಎಲ್ಲ ಹಾಕ್ಕೊಂಡ್ಮೇಲೆ ರುಬ್ಬಿದ್ರೆ ಅದು ಸರಿಯಾಗಿ ರುಬ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ನಾನು ಡ್ರೈ ಫ್ರೂಟ್ಸ್ನ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಳ್ತಿದ್ದೀನಿ. ನೋಡಿ, ನೀವು ಜ್ಯೂಸರಲ್ಲಾದರೂ ರುಬ್ಕೋಬೋದು ಅಥವಾ ನಾರ್ಮಲ್ ಮಿಕ್ಸಿ ಜಾರಲ್ಲಿ ಕೂಡ ರುಬ್ಕೋಬೋದು. ನೋಡಿ, ಈಗ ನಾನು ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಈಗ 2 ಪಚ್ಚ ಬಾಳೆಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಲೋಟ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ ಇಬ್ಬರಿಗೆ. ಅದಕ್ಕೋಸ್ಕರ ನೀವು ಕ್ವಾಂಟಿಟಿನ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಜನಕ್ಕೆ ಹೆಚ್ಚಿಸ್ಕೊಳ್ಬೋದು. ಈಗ ಡ್ರೈ ಫ್ರೂಟ್ಸ್ ಎಲ್ಲ ನಾನು 4 ಆ ಥರ ಹಾಕ್ಕೊಂಡಿದ್ದೀನಿ, ಅಂದರೆ 8 ಹಾಕ್ಕೊಂಡಿದ್ದೀನಿ ಇಬ್ಬರಿಗೆ. ನೀವು ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಲೆಕ್ಕ ಹಾಕಿ ಹಾಕ್ಕೊಳ್ಬೋದು. ಈಗ ಇಲ್ಲಿ ನಾನು 2 ಬನಾನಾನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಬನಾನಾ ಬದಲು ಬೇರೆ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಬನಾನಾ ಯೂಸ್ ಮಾಡ್ತಿದ್ದೀನಿ, ಇದು ಕೂಡ ತುಂಬ ಹೆಲ್ತ್ಗೆ ಒಳ್ಳೆಯದು. ನೋಡಿ, ಬನಾನಾ ಎಲ್ಲ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬೆಲ್ಲನ ಹಾಕ್ಕೊಳ್ತೀನಿ, ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇರೆ ಬೆಲ್ಲನೂ ಹಾಕ್ಕೊಳ್ಬೋದು ಅಥವಾ ಸಕ್ಕರೆ ಹಾಕ್ಕೊಳ್ಬೋದು. ನೋಡಿ, ನಾನು ಈ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನೀವು ಇದ್ರ ಬದಲಾಗಿ ಹನಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈ ಲೋಟದಲ್ಲಿ ನಾನು ಈ ಸಣ್ಣ ಲೋಟದಲ್ಲಿ 3 ಲೋಟ ಆಗೋಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ನೀವು ಕಾಸಿ ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ನೀವು ಹಸಿ ಹಾಲನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಹಾಲು ಹಾಕ್ಕೊಂಡು ಈಗ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಮತ್ತೊಮ್ಮೆ. ನೋಡಿ, ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಡ್ರೈ ಫ್ರೂಟ್ಸ್ ಕೆಲವರು ಡ್ರೈ ಫ್ರೂಟ್ಸ್ ತಿನ್ನೋದೇ ಇಲ್ಲ, ಅಂಥವ್ರಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಹೆಲ್ತಿಯಾಗಿರುತ್ತೆ. ಮಕ್ಕಳಿಗೂ ಅಷ್ಟೇ, ಇದು ಕೊಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಹೆಲ್ತಿಯಾಗಿ ಎನರ್ಜೆಟಿಕ್ ಆಗಿರ್ತಾರೆ. ನೋಡಿ, ಈ ಲೋಟದಲ್ಲಿ ನಾನು 2 ಲೋಟ ಆಗುತ್ತೆ ನಾನು ತಗೊಂಡಿರೋ ಕ್ವಾಂಟಿಟಿಯಲ್ಲಿ. ನೋಡಿ, ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಮಿಲ್ಕ್ ಶೇಕು. ನೀವು ಜ್ಯೂಸ್ ಅಂಗಡಿಗೆಲ್ಲ ಹೋಗಿ ಕುಡಿತಿರ್ತೀರ, ಅದೇ ರೀತಿ ಹೆಲ್ತಿಯಾಗಿ ಮನೆಯಲ್ಲೇ ನೀವು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನೀವು ಬೇಗ ಮಾಡ್ಕೊಳ್ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಬಿಸಿನೀರಲ್ಲಿ ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ನೆನೆಸಿಟ್ಕೊಂಡು ಮಾಡ್ಕೊಳ್ಬೋದು. ಈ ಹೆಲ್ತಿ ಮಿಲ್ಕ್ ಶೇಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಒಳ್ಳೊಳ್ಳೆ ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.